ಎಲ್ಲರಿಗೂ ನಮಸ್ಕಾರ. ನಿಮಗೆ ಇವತ್ತು ನಾನು ಏನು ತೋರ್ಸಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ಬೆರಿ ಫಾರ್ಮಿಂಗ್. ವೆಲ್ಕಮ್ ಟು ಪಿಕ್ ಯೋರ್ ಓನ್ ಸ್ಟ್ರಾಬೆರೀಸ್, ರಾಸ್ಬೆರೀಸ್, ಬ್ಲ್ಯಾಕ್ ಕರೆಂಟ್, ಗೂಸ್ಬೆರೀಸ್, ಚೆರೀಸ್, apples, black currant, these are plums and sunflowers. ಬಟ್ ಇವಾಗ ಸದ್ಯಕ್ಕೆ ಸಿಗ್ತಾ ಇರೋದು ಸ್ಟ್ರಾಬೆರಿ, ರಾಸ್ಬೆರಿ ಮತ್ತು ಬ್ಲೂಬೆರೀಸ್. ನೋಡೋಣ ಹೆಂಗೋಗತ್ತೆ ಅಂತ ಹೇಳಿಬಿಟ್ಟು, ಯಾವ್ಯಾವ ಥರ ಬೆರೀಸ್ ಸಿಗತ್ತೆ ನಮಗೆ ಅಂಥೇಳಿ ನೋಡೋಣ. ನೋಡಿ ಇಲ್ಲಿ ಇಷ್ಟರಲ್ಲೂ ನಿಮಗೆ ಕಾಣಿಸ್ತಿರೋದು ಬೆರಿ ಫಾರ್ಮಿಂಗ್. ಅಲ್ಲಿ ನೋಡಿ ಲಾಸ್ಟ್ ತನಕ ಇದೆ. ಹಲೋ, ಇಲ್ಲಿ ನೋಡಿ, ನಾನು ಇವತ್ತು ವೀಕೆಂಡ್ ಫಾರ್ಮಿಂಗ್ಗೆ ಬಂದಿದ್ದೀನಿ. ಇಲ್ಲಿ ಫಾರ್ಮಿಂಗ್ ಅಲ್ಲ, ಫಾರ್ಮಿಂಗ್ ಮಾಡಿರೋದನ್ನು ಪ್ಲಕ್ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ, ಇದು ರಾಸ್ಬೆರಿ ಫಾರ್ಮ್ ಹಿಂಗಿರುತ್ತೆ, ಹಿಂಗೆ ಗಿಡದಲ್ಲಿರುತ್ತೆ ನೋಡಿ. ಇಲ್ಲಿ ಹಿಂಗಿರೋದನ್ನು ಹಿಂಗೆ ಪ್ಲಕ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಹಿಂಗೆ ಹಾಕ್ಕೊಂಡು ಹೋಗ್ತಾ ಇರೋದು. ಇದು ಕೆ.ಜಿಗೆ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ 800ರಿಂದ 900 ರೂಪಾಯಿ ಇದೆ. ಇದು ಕೆ.ಜಿಗೆ ಇಲ್ಲಿ ಹಿಂಗೆ ಪ್ಲಕ್ ಮಾಡಿ ತೊಗೊಂಡು ಹೋಗೋದಕ್ಕೆ. ನೋಡಿ, ಇದೇ ಥರ ಬ್ಲ್ಯಾಕ್ ಕರೆಂಟ್ ಇದೆ, ಆಮೇಲೆ ಸ್ಟ್ರಾಬೆರಿ ಇದೆ, ಆಮೇಲೆ ಇನ್ನು ಸುಮಾರು ಬೆರೀಸ್ ಇದೆ. ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಅಂತ. ಆ್ಯಕ್ಚುಲಿ ಏನಂತಲೇ ಗೊತ್ತಾಗ್ತಾ ಇಲ್ಲ. ಇದು ಒಂದು ಥರ್ಡ್ ರೋ, ಯಾವ ಮರ ಇದು? ಹೊರಗಡೆ ಸ್ಟ್ರಾಬೆರೀಸ್ ಅಂಥೇಳಿ ಬೋರ್ಡ್ ಹಾಕಿದ್ರು, ಬಟ್ ಒಂದೇ ಒಂದು ಸ್ಟ್ರಾಬೆರೀಸ್ ಕಾಣಿಸ್ತಿಲ್ಲ. ಮತ್ತು ನಾನು ಸ್ಟ್ರಾಬೆರಿ ಮರಗಳನ್ನು ನಾನು ಮುಂಚೆ ನೋಡದೇ ಇರೋ ಕಾರಣಕ್ಕೆ ಇದು ಸ್ಟ್ರಾಬೆರಿ ಮರನ ಅಲ್ವಾ ಅಂತ ಹೇಳೋಕ್ಕೂ ಕಷ್ಟ ಆಗ್ತಾಯಿದೆ. ಈಗ ಸೀಸನ್ ಎಂಡಿಗೆ ಬಂದಿರೋದ್ರಿಂದ ಸ್ವಲ್ಪ ಹುಡುಕಾಟ ಜಾಸ್ತಿ ಮಾಡಬೇಕು. ನೋಡೋಣ ಮುಂದೆ ಯಾವ್ದಾದ್ರು ಸಿಗ್ಬೋದು ಅಂಥೇಳಿ. ತುಂಬ ವೇಡ್. ಇದು ಥರ್ಡ್ ರೋ, ಇದು ನಂದು ಥರ್ಡ್ ರೋಲ್ಲೂ ನನಗೆ ಒಂದೇ ಒಂದು ಸಿಗ್ತಾ ಇಲ್ಲ. ಬ್ಲೂಬೆರೀಸ್ ಹುಡುಕಾಟ ನೋಡೋಣ ಹೇಗಿರುತ್ತೆ ಅಂತ. ಇಂಟ್ರೆಸ್ಟಿಂಗ್. ನೋಡಿ, ಬ್ಲೂಬೆರೀಸ್ ಕಾಯಿ ಹಿಂಗಿರುತ್ತೆ ನೋಡ್ಬೋದು. ಆದರೆ ಹಣ್ಣುಗಳ ಹುಡುಕಾಟದಲ್ಲಿ ನನಗೆ ಮೊದಲ ಹಣ್ಣು ಸಿಕ್ಕಿದ್ದು ಇದನ್ನು ನಾವು ಅಂಬುರ್ಕೆ ಅಂತ ಕರಿಬೋದು. ಅರ್ಧಕ್ಕರ್ಧ ಹಣ್ಣಾಗಿರೋ ಅಂಥದ್ದು. ಬಟ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಗೊಂಚಲು ಸಿಗ್ತಾ ಇದೆ ನೋಡಿ. ನಿಮಗೆ ಎಲ್ಲ ಹಾಕ್ಕೋಬೋದು. ನೋಡೋಣ ಇದ್ರ ಬೇಟೆ ಎಷ್ಟಾಗ್ಬೋದು ಅಂತ. ಇಷ್ಟು ಮಾಡಿದ್ದೀನಿ. ಇವಾಗ ಯಾಕೋ ಸಾಕು ಅನಿಸ್ತಾ ಇದೆ. ಇನ್ನೂ ಇದ್ದಾವೆ ಸುಮಾರು. ಬಟ್ ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಕ್ವಾಲಿಟಿ ಟೆಸ್ಟ್ ಮಾಡೋಣ. ಒಂದು ಒಳ್ಳೆ ಕ್ವಾಲಿಟಿ ಟೆಸ್ಟ್ ಮಾಡೋಣ. ಮಾಡಿಕೊಂಡು ನೈಸ್, ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಂದೊಂದು ದೊಡ್ಡ ಫಾಲ್ಟ್ ಆಗಿದೆ. ಏನು ಅಂತ ಹೇಳಿದರೆ, ನಾನು ಅವಾಗ ನೋಡಿರೋದು ಅದು ಸ್ಟ್ರಾಬೆರಿದು ಅಲ್ಲ, ಅದು ಬೇರೆ ಏನೋ, ಅದು ಗೊತ್ತಿಲ್ಲ ಏನು ಅಂತ ಹೇಳಿಬಿಟ್ಟು. ಇವಾಗ ಸ್ಟ್ರಾಬೆರಿ ಲೈನಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇಲ್ಲಿ ಸ್ಟ್ರಾಬೆರಿ ಬೆಳೆಯೋದು. ನಾನು ಅದೇ ನೋಡಿದೆ, ಏನು ಮರದಲ್ಲೆಲ್ಲ ಸ್ಟ್ರಾಬೆರಿ ಬೆಳೆಯುತ್ತಾ ಅಂತ. ಏನೋ ಗೊತ್ತಿಲ್ಲ ಅಲ್ವಾ, ಫಸ್ಟ್ ಟೈಮ್ ಅಲ್ವಾ, ಏನು ನೋಡಿದ್ರೂ ನಂಬೇಕಾಗತ್ತೆ. ಬಟ್ ಇಲ್ಲಿದೆ ನೋಡಿ, ರಿಯಲ್ ಸ್ಟ್ರಾಬೆರಿ ಫಾರ್ಮಿಂಗ್ ಹಿಂಗಿರೋದು. ಇಲ್ಲಿ ನೋಡಿ ಸ್ಟ್ರಾಬೆರೀಸ್ ನೋಡಿ, ಅದೊಂದು ಚೆನ್ನಾಗಿ ಕಾಣಿಸ್ತಾ ಇದೆ.
ನೋಡಿ ಸ್ಟ್ರಾಬೆರೀಸ್ ಹಿಂಗಿರುತ್ತೆ. ಚೆನ್ನಾಗಿದೆ ಇಲ್ಲಿ. ಇಷ್ಟಕ್ಕೊಂದು ಸ್ಟ್ರಾಬೆರಿ ಸಿಕ್ಕಿದೆ. ಏನು ಸ್ವಲ್ಪ ಮಾಡೋಣ, ನೋಡೋಣ ಎಷ್ಟಾಗತ್ತೆ ಅಂತ. ನೋಡಿ ಸ್ಟ್ರಾಬೆರೀಸ್ ಏನು ಹೊರಗಡೆಯಿಂದ ಕಲರ್ ಹಾಕಲ್ಲ, ಇದು ಒಳಗೆ ಕಲರ್ ಬರೋದು. ನೋಡಿ ಪಂಪ್ಕಿನ್ ತೋರಿಸೋಣ. ಪಂಪ್ಕಿನ್ ಫಾರ್ಮ್ ಇಲ್ಲಿ ನೋಡಿ, ಇಲ್ಲಿ ಇದೆ ಪಂಪ್ಕಿನ್ ಫಾರ್ಮ್. ಕಾಣಿಸ್ತಿದೆಯಲ್ಲ ಇದೇ ಎಲ್ಲೋ ಹೂ ಇದೆಯಲ್ಲ, ಅದೇ ಪಂಪ್ಕಿನ್ ಫಾರ್ಮ್ ಅದು. ಹಲೋ, ಇಲ್ಲಿ ನೋಡಿ ಆಲೂಗೆಡ್ಡೆ ಕಾಣಿಸ್ತಿದೆ ನಿಮಗೆ. ಇದ್ಯಾರೋ ಬಿಸಾಕಿದ್ದು ಅಂದ್ಕೋಬೇಡಿ, ಇದು ಫಾರ್ಮಿಂಗ್. ಇಲ್ಲೇ ನೋಡಿ ಆಲೂಗೆಡ್ಡೆ ಫಾರ್ಮಿಂಗ್. ಹಿಂಗೆ ಎಲ್ಲ ಕಿತ್ತರೆ ಕೆಳಗಡೆ ಆಲೂಗೆಡ್ಡೆ ಇದೆ ನೋಡಿ. ಹಿಂಗೆ ಆಲೂಗೆಡ್ಡೆ ಆಗೋದು ನೋಡಿದ್ರ, ಇಷ್ಟು ದೊಡ್ಡ ಫಾರ್ಮ್ ಇದೆ. ನೋಡಿ ಇಲ್ಲಿ ಕ್ಯಾರೆಟ್ಸ್ ಎಲ್ಲ ಹೆಂಗೆ ಫಾರ್ಮ್ ಮಾಡಿರ್ತಾರೆ ನೋಡಿ. ಇಲ್ಲಿ ನೋಡ್ಬೋದು ನೀವು. ಅಲ್ಲ ಹಿಂಗೆ ಬಂತು ನೋಡಿ. ಅದೇ ಕ್ಲೀನಾಗಿ ತೆಗಿಬೋದು. ಇದು ನೋಡಿ ಬೇಬಿ ಕ್ಯಾರೆಟ್ಸ್. ಮುರಿದು ಹೋಗ್ತಾ ಇದೆ. ನಮಗೆ ತೆಗಿಯಕ್ಕೆ ಬರ್ತಾ ಇಲ್ಲ. ಮೇ ಬಿ ನಾವು ಯಾವ್ದಾದ್ರು ಒಂದು ಹತಾರೆ ಸಪೋರ್ಟ್ ತೊಗೋಬೇಕು ಅಂತೇಳಿ ಅನಿಸುತ್ತೆ. ನೋಡ್ತಾ ಇದ್ದೀನಿ ಇಲ್ಲಿ ಯಾವ್ದಾದ್ರು ಹತಾರೆ ಸಿಗತ್ತಾ ಅಂತ. ಇಲ್ಲಿ ಯಾವುದೋ ಒಂದು ಹತಾರೆ ಸಿಕ್ತು ನೋಡಿ. ಬರೀ ಹೆಲ್ಪಲ್ಲಿ ತೆಗಿಯೋಣ. ಇಲ್ಲಿ ನೋಡಿ, ಇದನ್ನು ಹೆಂಗಾರು ಮಾಡಿ ತೆಗಿಬೇಕೀಗ. ಒಂದು ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬುಡ ಎಲ್ಲ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಇವಾಗ ಒಂದು ಸ್ವಲ್ಪ ಈಸಿಯಾಗಿ ಬರ್ಬೋದು ಅನಿಸುತ್ತೆ. ಇಲ್ಲ ಆಗ್ತಿಲ್ಲ. ಸಿ ನೋಡಿ, ಯಪ್ಪ ಮೊಬೈಲ್ ಸೈಡಲ್ಲಿ ಇಟ್ಟು ಆ ಥರ ಯೂಸ್ ಮಾಡ್ಕೊಂಡು ಮಾಡಿದ್ದು ನೋಡಿ. ಇಲ್ಲಿ ಜಂಟಿ ಕ್ಯಾರೆಟ್ ಇದು ಟ್ವಿನ್ಸ್. ಹಾಯ್ ನೋಡಿ, ಇಲ್ಲಿ ಇದು 1 kg ಸ್ಟ್ರಾಬೆರಿ, ಒಂದು 150 ಗ್ರಾಮ್ ರಾಸ್ಬೆರಿ, ಒಂದು 150 ಗ್ರಾಮ್ ಬ್ಲೂ ಬೆರೀಸ್. ಸೊ ಇಷ್ಟಕ್ಕೆ ಸೇರಿ 13 ಪೌಂಡ್ ಆಯಿತು, ವಿಚ್ ಈಸ್ ಅರೌಂಡ್ 1400 - 1500 ರೂಪಾಯಿ. ಓಕೆ, ಮಾರ್ಕೆಟ್ ರೇಟ್ಗಿಂತನೂ ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಫ್ರೂಟ್ ಕ್ವಾಲಿಟಿ ನೋಡಿ ಚೆನ್ನಾಗಿದೆ ಇದು ಬೆರೀಸ್ದು. ಸೊ ಕೊಡ್ಬೋದು ಅಂಥೇಳಿ ಅನಿಸುತ್ತೆ. ಹಾಯ್, ನೋಡಿದ್ರಲ್ಲ ಎಲ್ಲರೂ, ಚೆನ್ನಾಗಿತ್ತು ಇವತ್ತು ಬೆರೀಸ್ ಹಂಟ್. ಈ ಥರ ವೀಡಿಯೋಸ್ಗಳಿಗೆ ನೀವು ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.